ಅಭಿಮಾನ್ ಅವರ ಸಾಂಗ್ ನಾನು ಎಲ್ಲೂ ಕೇಳಿಲ್ಲ. ಯಾವ ಸಿಂಗರು ಹಾಡಿರೋದು ಕೇಳಿಲ್ಲ, ಅಥವಾ ಅಭಿಮಾನ್ ಅವ್ರನ್ನ ಯಾವುದೇ ಒಂದು ಸಂಗೀತದ ಕಾರ್ಯಕ್ರಮಗಳಲ್ಲಿ ನೋಡಿಲ್ಲ. ಇವತ್ತರೆಗೂ ಒಂದು ಬಂದಿಲ್ಲ ನಂದು ಯಾವುದಲ್ಲಿ ಸರಿಗಮಪ ಇದರಲ್ಲಿ. ನನಗೆ ಗೊತ್ತಾಗಿದ್ದ ರೀಸನ್ ಏನು ಅಂತಂದರೆ, ಸರ್ ಇವತ್ತು ನಿಮ್ಮ ಹಾಡು ನಾನು ಆಡಿಷನ್ಸ್ ಎಲ್ಲ ಆಡ್ತಾ ಇದ್ದೀನಿ, ವಿಶ್ ಮಾಡಿ ಅಂತ ಗೊತ್ತಿರೋರು ಯಾರನ್ನ ಹೋಗೋರು ಇರುತ್ತಲ್ಲ, ಕೇಳು ಒಳ್ಳೇದಾಗಲಿ ಅಂತ ಹೇಳಿದ್ಮೇಲೆ ವಾಪಸ್ ಬಂದಮೇಲೆ ಅವರು, ಸರ್ ಹಾಡಾಡಬೇಕಾದ್ರೆ ನಾನು ಮಾಡಿರೋ ಯಾವ ಸಿನಿಮಾದಲ್ಲೂ ದೊಡ್ಡ ಸ್ಟಾರ್ಗಳಿಲ್ಲ, ದೊಡ್ಡ ಡೈರೆಕ್ಟರ್ಗಳಿಲ್ಲ, ದೊಡ್ಡ ಪ್ರೊಡ್ಯೂಸರ್ಗಳಿಲ್ಲ, ಆದರೆ ಸಾಂಗ್ ಮಾತ್ರ ಹಿಟ್ ಆಗುತ್ತೆ. ಒಬ್ರು ಹಾಡಬೇಕು ಅಂತ ಹೋಗಿರೋ ಹಾಡನ್ನು ಕೂಡ ಆಪ್ಷನ್ ಕೇಳ್ತಾರೆ, ಅದು ಬೇಡ. ಇಷ್ಟು ಎಪಿಸೋಡಲ್ಲಿ ಯಾರಾದರೂ ಒಬ್ಬರಾದ್ರೂ ನಮ್ಮ ಹಾಡಾಡಲ್ವಾ? ಅಥವಾ ಅಷ್ಟು ಸುಮಾರಾಗಿರೋ ಹಾಡುಗಳು ಕೊಟ್ಟಿದ್ದೀವಿ, ಅಷ್ಟು ಕೆಟ್ಟ ಹಾಡುಗಳು ಕೊಟ್ಟಿದ್ದೀವಿ ನಾವು ಬಂದು. ಒಂದಿದು ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್, ಕೆಲವರಿಗೆ ನಾನು ನೋಡಿದ್ರೆ ಭಾಳ ಭಯ ಇದೆ. ಅಂದರೆ ಈ ನನ್ನ ಮಗನಿಗೆ ಯಾವನಿಲ್ಲ ಅಂದರೂ ಹಾಡು ಇಟ್ಟು ಮಾಡ್ತಾನೆ, ನೀವು ನೀನು ಯಾವನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ. ಯಾಕೆ ಅಂದರೆ ಇದನ್ನು ನನಗೆ ದಿನಕರ್ ತೂಗುದೀಪ್ ಸರ್ ಹೇಳಿದ್ದಾರೆ ನನಗೆ ಮಾತು. ನನಗೆ ಅವ್ರ ಪರಿಚಯನೇ ಇಲ್ಲ. ಈಗ ಒಂದು ಸರ್ ನಾನು ಹೇಳ್ತಾ ಇರೋದು ಹೊಸಬ್ರದ್ದು ಬಿಟ್ಬಿಡಿ ಆಯಿತು. ನಾನು ಒಂದು ವೇಳೆ ಏನೋ ಡೈರೆಕ್ಷನ್ ಹೋದ್ನೋ ಇನ್ನೊಂದೋ ಮತ್ತೊಂದು ಅಂದ್ಕೊಂಡು ಕೆಲವ್ರು ಬಂದಿಲ್ಲ ಅಂತ ಅಂದ್ಕೊಂಡ್ರು, ನಾನು ಹಿಟ್ ಸಾಂಗ್ಗಳು ಕೊಟ್ಟರೋರು ಬರ್ಬೋದಿತ್ತಲ್ಲ. ನೂರೊಂದು ನೆನಪು. ಇವಾಗ ಸಾಕಷ್ಟು ರಿಯಾಲಿಟಿ ಶೋಗಳು ಬರುತ್ತೆ, ಮ್ಯೂಸಿಕ್ ಬೇಸ್ಡ್ ರಿಯಾಲಿಟಿ ಶೋಗಳು ಬರುತ್ತೆ. ಇನ್ಫ್ಯಾಕ್ಟ್ ಸರೆಗಮಪ ಸೀಸನ್ 1 ಎಲ್ಲ ಸ್ಟಾರ್ಟ್ ಮಾಡಿದವ್ರೆ ನಮ್ಮ ಟೀಮ್. ನಾವು ಅವಾಗ ಚಾನಲಲ್ಲಿ ಕೆಲಸ ಮಾಡ್ತಿದ್ದಾಗ ಸಾಕಷ್ಟು ಈ ಥರದ್ದು ರಿಯಾಲಿಟಿ ಶೋಗಳು ಬರುತ್ತೆ. ನಾನು ಯಾವುದೇ ಒಂದು ಶೋ ಅಂತ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಎಲ್ಲೂ ಕೂಡ ನಾನು ಗಮನಿಸ್ದಂಗೆ, ಸರ್ ಬಂದಿದ್ರೆ ದಯವಿಟ್ಟು ಕರೆಕ್ಟ್ ಮಾಡಿ ಪ್ಲೀಸ್, ನಾನು ಗಮನಿಸ್ದಂಗೆ ಹೇಳ್ತಾ ಇರೋದು, ಅಭಿಮಾನ್ ಅವರ ಸಾಂಗ್ ನಾನು ಎಲ್ಲೂ ಕೇಳಿಲ್ಲ. ಯಾವ ಸಿಂಗರು ಹಾಡಿರೋದು ಕೇಳಿಲ್ಲ, ಅಥವಾ ಅಭಿಮಾನ್ ಅವ್ರನ್ನ ಯಾವುದೇ ಒಂದು ಸಂಗೀತದ ಕಾರ್ಯಕ್ರಮಗಳಲ್ಲಿ ನೋಡಿಲ್ಲ, ಅಥವಾ ಅಭಿಮಾನ್ ಅವ್ರನ್ನ ಯಾವುದೇ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಜಡ್ಜ್ ಆಗಾಗಲಿ, ಜೂರಿಯಾಗಲಿ, ಗೆಸ್ಟ್ ಆಗಾಗಲಿ ನೋಡಿಲ್ಲ. ನಾನು ಇದನ್ನು ಹೆಂಗೆ ಹೇಳೋಕ್ಕಾಗುತ್ತೋ ಹಂಗೆ ಟ್ರೈ ಮಾಡ್ತೀನಿ ನನ್ನ ಕಡೆಯಿಂದ, ನನಗೆ ಎಷ್ಟು ಹೇಳ್ಬೋದು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಸರಿಗಮಪ ಫಸ್ಟು ಸೆಕೆಂಡ್ ಸೀಸನ್ಗಳೆಲ್ಲ ಮೋಸ್ಟ್ಲಿ ನೀವು ಅದು ಇದ್ರಿ ಅಂತ ನಾವು ಮಾಡಿದ್ವಲ್ಲ ನಿಮ್ಮನ್ನೆಲ್ಲ. ಆ ಸುಮಾರು ಎಪಿಸೋಡ್ಗಳಲ್ಲಿ ನಾನು ಎಪಿಸೋಡ್ ಗೆಸ್ಟ್ಗಳಾಗಿ ಸುಮಾರು ಬಂದಿದ್ದೀನಿ ನಾನು. ಸರ್ ನಾನೇ ಕರೆಸ್ತಿದ್ನಲ್ಲ ಸರ್. ಅಲ್ವಾ, ಬಂದಿದ್ದೀನಿ. ಸೊ ವಿಜಯ್ ಪ್ರಕಾಶ್ ಅವರು ಆ್ಯಂಕರ್ ಆಗಿದ್ರು ಟೈಮ್. ನಂದು ಬರೀ ಪೂಜಾರಿ ಸಾಂಗ್ಗಳು ಮಾತ್ರ ಭಾಳ ಹಿಟ್ ಆಗಿತ್ತು, ಭಕ್ತದೊಂದಿತ್ತು. ಸೊ ನಾನು ಹಾಡು ಆಡಿದ್ದೀನಿ ಅದರಲ್ಲಿ, ಕೇಳಿ ತಂಗಾಳಿ ಆಡಿದ್ದೀನಿ ಬಂದು. ಆವಾಗ ನೀವೇ ಇದ್ರಿ ಅಲ್ವಾ? ಸೊ ಕರಿತಿದ್ರಿ ನೀವು. ಸೊ ವಾರಕ್ಕೊಬ್ಬೊಬ್ರು ಬರೋರು, ಅದೊಂದು ಪ್ಯಾಟರ್ನಲ್ಲಿ ಹೋಗ್ತಾ ಇತ್ತು, ಅವಾಗ ಕರಿತಾ ಇದ್ರಿ. ಸೊ ನನ್ನ ಹಾಡುಗಳು ಅವಾಗ ಬರ್ತಾ ಇತ್ತು, ಇದ್ದಿದ್ದೇ ಕಮ್ಮಿ ಹಾಡುಗಳು ಆವಾಗಲೂ ಬರ್ತಾ ಇತ್ತು. ಅದಾದಮೇಲೆ ಎದೆ ತುಂಬಿ ಹಾಡುವೇನು ಬಾಲು ಸರ್, ನಾನು ವೀಡಿಯೋ ಅವಾಗ ನೋಡ್ತಾ ಇರ್ತೀನಿ. ಅವ್ರ ಹೆಸರು ಓದ್ತಾರೆ, ಲಿರಿಕ್ಸ್ ರೈಟರ್ ಯಾರು, ಸಿಂಗರ್ ಯಾರು ಅಂತಂದಾಗ ಅಭಿಮಾನ್ ಸಂಗೀತ ನಿರ್ದೇಶಕರು ಅಂತೆಲ್ಲ ಓದಿ ಕಣ್ಣಲ್ಲೇ ನನ್ನ ಚಿತ್ರ ಬರೆದನ್ನ ಹಾಡು ಆವಾಗ ಬಂದಿದೆ. ನೆಕ್ಸ್ಟ್ ಬದ್ರಿದು ನಿನ್ನ ಮನೆವರೆಗೂ ಹಾಡು ಬದ್ರಿ ಹೋದಾಗ ಬದ್ರಿದು ಬಂದಿದೆ. ಯಾವುದು ಬಾಲು ಸರ್ ಎದೆ ತುಂಬಿ ಹಾಡು. ನಿಮ್ಮ ಎಪಿಸೋಡ್ಗಳು 1-2 ಸೀಸನ್ನು ಆದಮೇಲೆ ಇವತ್ತರೆಗೂ ಒಂದು ಬಂದಿಲ್ಲ ನಂದು ಯಾವುದಲ್ಲಿ ಸರಿಗಮಪ ಇದರಲ್ಲಿ. ನನಗೆ ಗೊತ್ತಾಗಿದ್ದ ರೀಸನ್ ಏನು ಅಂತಂದರೆ, ಕೆಲವರು ಸರ್ ಇವತ್ತು ನಿಮ್ಮ ಹಾಡು ನಾನು ಆಡಿಷನ್ಸ್ ಎಲ್ಲ ಆಡ್ತಾ ಇದ್ದೀನಿ, ವಿಶ್ ಮಾಡಿ ಅಂತ ಗೊತ್ತಿರೋರು ಯಾರನ್ನ ಹೋಗೋರು ಇರುತ್ತಲ್ಲ, ಕೇಳು ಒಳ್ಳೇದಾಗಲಿ ಅಂತ ಹೇಳಿದ್ಮೇಲೆ ವಾಪಸ್ ಬಂದಮೇಲೆ ಅವರು, ಸರ್ ಹಾಡಾಡಬೇಕಾದ್ರೆ ಆಪ್ಷನ್ ಕೇಳಿದ್ರು ನಿಮ್ಮ ಹಾಡು ಕೇಳಿದಾಗ ಅಂತ. ಇವತ್ತರೆಗೂ ಒಂದು ಬಂದಿಲ್ಲ. ಸೊ ನನಗನ್ಸಿದ್ದು ಏನಂದರೆ ಸರ್, ಅದರಲ್ಲಿ ಈಗ ವಿಜಯ್ ಪ್ರಕಾಶ್ ಅವರೊಬ್ಬರು ಬಿಟ್ಟರೆ ಅವ್ರಿಗೂ ನಮ್ಮದು ಜಾಸ್ತಿ ಏನು ಕನೆಕ್ಟಿವಿಟಿ ಇಲ್ಲ. ಒಂದು ಹಾಡಾಡಿದ್ದಾರೆ ಅಷ್ಟೇ. ಇನ್ನು ಹಾಡಾಡಿರೋರಾಗಲಿ ಸಂಗೀತದ ಇದರಲ್ಲಿ ನಾನು ಕೆಲಸ ಮಾಡಿರೋರು ಹಂಸಲೇಖ ಅವರು ಇಲ್ಲ ಈ ಇದರಲ್ಲಿ. ಬೇರೆ ಎಲ್ಲರೂ ಆಲ್ಮೋಸ್ಟು ನಮ್ಮ ಜೊತೆ ವರ್ಕ್ಗಳು ಮಾಡಿರೋರು ಗೊತ್ತಿರೋರೇ ಇರೋದೆಲ್ಲ ನಮ್ಮೊಂದು. ಒಂದು ನನಗೆ ಅನಲೈಸ್ ಆಗಿದ್ದು ಏನು ಅಂತಂದರೆ, ನಾನು ಜಾಸ್ತಿ ಜನ ಹೊಸ ಸಿಂಗರ್ಗಳಿಗೆ ಅವಕಾಶ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ, ಈ ನನ್ನ ಮಗ ಇನ್ನೊಂದಷ್ಟು ಸಿಂಗರ್ನ ಹುಟ್ಟಾಕ್ತಾನೆ ಅನ್ನೋದೊಂದು ಇದಿರ್ಬೋದು, ಇನ್ಸೆಕ್ಯೂರ್ಡ್ ಅಥವಾ ಏನೋ ಕಾಂಪ್ಲೆಕ್ಸ್ಗಳು ಏನೋ ಇರ್ಬೋದು, ಅವ್ರದ್ದು ಒಂದು ಇನ್ನರ್ ಫೀಲಿಂಗ್ ಇರ್ಬೋದು. ಕಂಪೋಸರ್ಗಳಿಗೆ ಏನು ಅಂತಂದರೆ, ನನಗೆ ನಾನು ಮಾಡಿರೋ ಯಾವ ಸಿನಿಮಾದಲ್ಲೂ ದೊಡ್ಡ ಸ್ಟಾರ್ಗಳಿಲ್ಲ, ದೊಡ್ಡ ಡೈರೆಕ್ಟರ್ಗಳಿಲ್ಲ, ದೊಡ್ಡ ಪ್ರೊಡ್ಯೂಸರ್ಗಳಿಲ್ಲ, ಆದರೆ ಸಾಂಗ್ ಮಾತ್ರ ಹಿಟ್ ಆಗುತ್ತೆ. ಸೊ ಈಗ ಒಂದು ಏನು ಹೇಳ್ಕೊಬೇಕಾಗತ್ತೆ, ಇವ್ರ ಹತ್ರ ನಾವು ಕೆಲಸ ಮಾಡಿದ್ವಿ ಅಂತನೋ, ಇವ್ರ ಜೊತೆಗಿದ್ವಿ ಅಂತನೋ ಹೇಳಿದಾಗ, ಹೌದು ಅಭಿಮನ್ಯು ಇದನ್ನಲ್ಲ ಕರೆಕ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ನೆನೆಸ್ಕೊಂಡ್ಬಿಟ್ಟು ನನಗೆ ಯಾವ್ದಾನ ದೊಡ್ಡ ಸಿನಿಮಾಗಳು ಬಂದುಬಿಟ್ರೆ ಅಂದರೆ ನಮ್ಮ ನೆನಪು ಬರಬಾರ್ದು ಅನ್ನೋದಕ್ಕೋಸ್ಕರ. ಯಾಕಂದರೆ ಈಗ ಯಾರು ಆಪ್ಷನ್ನ ತೊಗೊಂಡೋಗಿ ಆಡಲಿಲ್ಲ ಅಂದರೆ ಬೇರೆ ವಿಷಯ ಸರ್. ಒಬ್ರು ಹಾಡಬೇಕು ಅಂತ ಹೋಗಿರೋ ಹಾಡನ್ನು ಕೂಡ ಆಪ್ಷನ್ ಕೇಳ್ತಾರೆ, ಅದು ಬೇಡ, ಬೇರೆ ಯಾವ್ದಾನ ಆಪ್ಷನ್ ಇದ್ರೆ ಹೇಳಿ ಅಂತ ಕೇಳ್ತಾರೆ ಅಂತಂದರೆ ಅದು ಬೇಡ. ಬಾಲಸುಬ್ರಹ್ಮಣ್ಯಮಲ್ಲಿ ಬರುವಂಥ ಹಾಡುಗಳು, ಸರ್ ಅವ್ರ ಪ್ರೋಗ್ರಾಮಲ್ಲಿ ಬರುವಂಥ ಹಾಡುಗಳು, ಇಷ್ಟು ಎಪಿಸೋಡಲ್ಲಿ ಯಾರಾದರೂ ಒಬ್ಬರಾದ್ರೂ ನಮ್ಮ ಹಾಡಾಡಲ್ವಾ? ಅಥವಾ ಅಷ್ಟು ಸುಮಾರಾಗಿರೋ ಹಾಡುಗಳು ಕೊಟ್ಟಿದ್ದೀವಿ, ಅಷ್ಟು ಕೆಟ್ಟ ಹಾಡುಗಳು ಕೊಟ್ಟಿದ್ದೀವಿ ನಾವು ಬಂದು. ಸೊ ಇದು ಪರ್ಸ್ನಲ್ಲಾಗಿ ಏನಂತಂದರೆ, ಒಂದಿದು ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್, ಕೆಲವರಿಗೆ ನಾನು ನೋಡಿದ್ರೆ ಭಾಳ ಭಯ ಇದೆ. ಅಂದರೆ ಈ ನನ್ನ ಮಗನಿಗೆ ಯಾವನಿಲ್ಲ ಅಂದರೂ ಹಾಡು ಇಟ್ಟು ಮಾಡ್ತಾನೆ, ನೀನು ಯಾವನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ. ಯಾಕೆ ಅಂದರೆ ಇದನ್ನು ನನಗೆ ದಿನಕರ್ ತೂಗುದೀಪ್ ಸರ್ ಹೇಳಿದ್ದಾರೆ ನನಗೆ ಮಾತು. ನನಗೆ ಅವ್ರ ಪರಿಚಯನೇ ಇಲ್ಲ. ಯಾವುದೊಂದು ಥಿಯೇಟ್ರಲ್ಲಿ ಸಿಕ್ಕಿದ್ವಿ, ಸಿನಿಮಾ ನೋಡೋಕೆ ಬಂದಾಗ ಅವರು ಬಂದರು, ಕವಿರಾಜ್ ಅವರು ಬಂದರು. ಕವಿರಾಜ್ ಅವ್ರು ನಾನು ಇಂಟ್ರೊಡ್ಯೂಸ್ ಮಾಡಿದಾಗ, ಸರ್
ಏನು ಹಾಡುಗಳು ಸರ್ ನೀವು ಕೊಟ್ಟಿರೋದು, ನೀನಾದೇನ, ನಿನ್ನ ಮನೆಯವರು, ಖುಷಿಯಾಗಿದೆ, ಇವೆಲ್ಲ ಏನಾದರೂ ನಮ್ಮ ಅಣ್ಣನಿಗೋ, ಪುನೀತ್ ರಾಜ್ಕುಮಾರ್ಗೋ, ಸುದೀಪ್ಗೋ ಈ ಥರ ಬಿದ್ದುಬಿಟ್ರೆ ಏನು ಸರ್ ಗತಿ ಅಂತ ಅವರು ಇದೇ ಡೈಲಾಗ್ ಹೊಡೆದು. ಅಂದರೆ ಒಬ್ಬರು ಅಪ್ಕಮಿಂಗ್ ಆರ್ಟಿಸ್ಟ್ಗಳು ಆ ರೇಂಜಿಗೆ ನೀವು ಇಟ್ಕೊಟ್ಟಿದ್ದೀರ ಅಂತಂದಮೇಲೆ ಇದೇ ಹಾಡುಗಳು ಒಬ್ಬ ದೊಡ್ಡ ಹೀರೋಗೆ ಬಿದ್ದರೆ ಏನು ಗತಿ, ಯಾವ ರೇಂಜಿಗೆ ರೀಚ್ ಆಗ್ತಾ ಇದ್ದು ಅಂತ ಕೇಳಿದ್ರು ಅವ್ರು ನನಗೆ. ತುಂಬಾ ಸೆನ್ಸಿಬಲ್ ಆಗಿ ಹೇಳಿದೆ ಅದನ್ನ. ಇದನ್ನೇ ಅವ್ರಿಗೆ ಏನಾರ ಮಾಡಿದ್ರೆ ನಿಮ್ಮದು ಏನು ಸರ್ ಲೆವೆಲ್ ಅಂತ. ಸೇಮ್ ಅದನ್ನು ನಾವು ಬೆಳಗ್ಗೆ ಇವಾಗ ನಾವು ನಮ್ಮ ಬಾಲಾಜಿ ಸರ್ ಮಾತಾಡ್ಕೋತಾ ಇದ್ವಿ ಇಬ್ರು ಕೂಡ. ಸರ್ ಇವತ್ತವರೆಗೂ ನಾವು ಅದೇ ಒಂದ್ಸಲ ಮೀಟ್ ಮಾಡಿದ್ವಿ ಅಂತ ಅಷ್ಟೇ ನಮ್ಮ ನೆನ್ಸ್ಕೊಂಡ್ವಿ ಇವತ್ತು ಬಂದು. ಬಟ್ ಅದು ಬಿಟ್ಟರೆ ಪರ್ಸನಲ್ ಕನೆಕ್ಷನ್ ಯಾವುದೂ ನನಗಿಲ್ಲ. ಅವತ್ತು ನಾವು ಮಾತಾಡಿದ್ವೋ ಇಲ್ಲ ನಾನು ನೆನಪಿಲ್ಲ. ಹಾಯ್ ಹಲೋ ಅಷ್ಟೇ ಮಾತಾಡಿರ್ಬೋದು. ಯಾವಾಗಲೂ ಒಂದ್ಸಲ ಬರ್ತ್ಡೇಗೆ ವಿಶ್ ಮಾಡಿದ್ದು ಅಷ್ಟೇ. ಅವರು ದೊಡ್ಡ ಲಿಸ್ಟ್ ಹೆಂಗೆ ಹಾಕಿದ್ರು ಅಂದರೆ ಎಂತೆಂಥ ಹಾಡುಗಳು ನೀವು ಮಾಡಿದ್ದೀರಾ, ನಾನು ನಿಮ್ಮನ್ನು ತುಂಬ ಟಾಪಲ್ಲಿ ನೋಡ್ತಾ ಇದ್ದೆ, ಏನಾಯ್ತು ನಿಮಗೆ ಅಂತ. ಕರೆಕ್ಟ್. ಇವತ್ತು ಬೆಳಗ್ಗೆ ಕೂಡ ಸರ್ ಅವು ಎಷ್ಟು ಖುಷಿ ಆಗುತ್ತೆ ನಮಗೆ ಅಂದರೆ, ಅವರೆಲ್ಲ ಇವಾಗ ಅಂದ್ರೆ ಈಗ ರವಿ ಸರ್ ತಮ್ಮ ಅಂತಂದ್ರೆ ಈಸ್ ಆಲ್ಸೋ ಎ ಮ್ಯೂಸಿಕ್. ಕರೆಕ್ಟ್. ಆ ಮ್ಯೂಸಿಕ್ ಫ್ಯಾಮಿಲಿಯಿಂದಾನೇ ಬಂದಿರೋದಲ್ಲ. ಅಂದ್ರೆ ಇಂಟು ಮ್ಯೂಸಿಕ್ ಅಂತಂದಾಗ ಅವರು ಅದನ್ನ ಐಡೆಂಟಿಫೈ ಮಾಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ ನಮ್ಮ ಬಗ್ಗೆ ಅಂತಂದಾಗ ಈಗ ಸಿಕ್ಕಿಲ್ಲ ಅನ್ನೋದು ಒಂದ್ ಕಡೆ ಬೇಜಾರಂದ್ರೆ ಇವ್ರ ಮನ್ಸುಗಳೆಲ್ಲ ನಾವ್ ಇದೀವಲ್ಲ, ಇವರೆಲ್ಲ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿರೋ ಪೊಟೆನ್ಶಿಯಲ್ ನ ಇವರು ಗ್ರಾಸ್ಪ್ ಮಾಡ್ಬಿಟ್ಟು ನಿಮ್ಗೆ ಅದನ್ನ ಚಾರ್ಜ್ ಮಾಡಿ ಹೇಳ್ತಾ ಇರಲ್ಲ ಅನ್ನೋದು. ಸರ್ ಇವತ್ತು ಬೆಳಗ್ಗೆ ನಾನು ನಿಮ್ಗೆ ಹೇಳಿದೆ, ಜನಗಳ ಮುಂದೆ ಅದನ್ನ ಹೇಳ್ತೀನಿ. ನಾನು ಎವ್ರಿ ಡೇ ನಂದು ಅವ್ರದ್ದು ಒಂದು ಅರ್ಧ ಗಂಟೆ ಟೆಲಿಫೋನಿಕ್ ಕಾನ್ವರ್ಸೇಷನ್ ಇರುತ್ತೆ. ಇವತ್ತು ಬೇಗ ಮಾಡಿದೆ, 8-8:15 ಮಾಡೋರು ಇಲ್ಲಿ ಶೂಟಿಂಗ್ ಬರಬೇಕು ಅಂತ ಬೇಗ ಮಾಡಿದೆ. ಏನು ಬೇಗ ಮಾಡಿದೆ, ಹೆಂಗೆ ಶೂಟಿಂಗ್ ಹೋಗ್ತಿದೆ, ಯಾವುದು ಅಭಿಮಾನ ಅವ್ರದ್ದು. ಎಂಥ ಮ್ಯೂಸಿಕ್ ಡೈರೆಕ್ಟರ್ ಅವರು, ನಾನು ದೊಡ್ಡ ಫ್ಯಾನ್ ಅವ್ರ ಸಾಂಗ್ಸ್ಗಳಿಗೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಇನ್ಫ್ಯಾಕ್ಟ್ ನಾನು ಮೆಸೇಜ್ ಕೂಡ ಮಾಡಿದ್ದೀನಿ ನಾನು ಒಂದ್ಸತಿ ಫೇಸ್ಬುಕ್ಕಲ್ಲಿ. ಅವ್ರು ಯಾಕಪ್ಪ ಮಾಡ್ತಿಲ್ಲ ಸಿನಿಮಾನ, ನನಗೊಂದು ರೀಸನ್ ಗೊತ್ತಿತ್ತು, ಆ ರೀಸನ್ ನಾನು ಹೇಳಿದೆ. ಕೇಳಪ್ಪ ಅದನ್ನು ನನ್ನ ಉಪಯೋಗ, ಜನಗಳಿಗೂ ಗೊತ್ತಾಗಬೇಕದು ಯಾಕೆ ಮಾಡ್ತಿಲ್ಲ ಮ್ಯೂಸಿಕ್ಕು. ಸೊ ಅವ್ರದ್ದು ಅದೊಂದು ಪ್ರಶ್ನೆ ಆಗಿತ್ತು, ಯಾಕೆ ಅಭಿಮಾನ್ ಸರ್ ಒಂದು ಅದ್ಭುತವಾದ ಒಂದು ಪ್ರಯೋಗ ಮಾಡಿದ್ದಾರೆ. ಅದು ಇವತ್ತರೆಗೂ ನನಗೆ ಗೊತ್ತಿರೋಂಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಯಾರೂ ಮಾಡಿಲ್ಲ. ಅದನ್ನು ನೀವು ಪ್ರಶ್ನೆ ಕೇಳ್ಬೋದು, ಅವರು ಉತ್ತರ ಕೊಡ್ತಾರೆ ನಾನು ಕೇಳಿದೆ ಅನ್ನೋ ಒಂದು ಪ್ರೀತಿಗೆ. ಆದರೆ ಅದು ಇವಾಗ ಅವಶ್ಯಕತೆ ಇಲ್ಲ. ಬಟ್ ಒನ್ ಥಿಂಗ್ ಅವ್ರ ಮುಂದೆನೇ ಅಶ್ಯೂರ್ ಮಾಡ್ತೀನಿ, ಇಟ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಸರ್. ಇಟ್ಸ್ ಫಸ್ಟ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ. ನಾನೆಲ್ಲ ರಿಸರ್ಚ್ ಮಾಡಿದ್ದಾದಾಗ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದು ಯಾವಾಗ ರಿವೀಲ್ ಮಾಡ್ತೀರಾ ಸರ್ ನಮಗೆ? ಇನ್ನೊಂದು 6 ತಿಂಗಳು. ಓಕೆ. ಅಂದರೆ ಮುಗಿದೋಗುತ್ತೆ ಅಷ್ಟೊತ್ತಿಗೆ. ಅದು ನಮ್ಮ ಟಾರ್ಗೆಟ್ ಏನಿದೆ ಮುಗಿದೋಗಿ ಅದು ಒಂದೇ ಸಲ ಅದನ್ನು ನಾನು ನ್ಯೂಸ್ ಮಾಡೋಣ ಅಂತಿದ್ದೆ. ಫೈನ್. ಬಟ್ ಆ ಪ್ರಯತ್ನಕ್ಕೆ ನೀವು ಕೈ ಹಾಕಿದ್ದು ಎಲ್ಲ ನಿಮ್ಗೆ ಸಂಗೀತ ಹಿನ್ನಡೆ ಅದಕ್ಕೆ ಸಂಬಂಧನೇ ಇಲ್ಲ ಸರ್. ಓಕೆ. ಅಲ್ಲ ಇಂಡಸ್ಟ್ರಿನಲ್ಲಿ ಅವ್ರೇನೋ ಡೈರೆಕ್ಷನ್ ಹೋಗ್ಬಿಟ್ರು, ಸಿನಿಮಾ ಮಾಡಕ್ ಹೋಗ್ಬಿಟ್ರು, ಇಲ್ಲ ಆ ಥರದ್ದು ಏನಾದ್ರು ಇಲ್ಲ. ಆ ಥರದ್ದಿಲ್ಲ. ನಾನು ಹೇಳದ್ನಲ್ಲ, ಮೇಜರ್ ಏನಂದ್ರೆ ಈಗ ಒಂದು ಸರ್ ನಾನು ಹೇಳ್ತಾ ಇರೋದು ಹೊಸಬ್ರದ್ದು ಬಿಟ್ಬಿಡಿ ಆಯ್ತು. ನಾನು ಒಂದು ವೇಳೆ ಏನೋ ಡೈರೆಕ್ಷನ್ಗೆ ಹೋದ್ನೋ ಇನ್ನೊಂದೋ ಮತ್ತೊಂದು ಅನ್ಕೊಂಡು ಕೆಲವ್ರು ಬಂದಿಲ್ಲ ಅಂತ ಅನ್ಕೊಂಡ್ರು. ನಾನು ಹಿಟ್ ಸಾಂಗ್ಗಳು ಕೊಟ್ಟರು ಬರ್ಬೋದಿತ್ತಲ್ಲ. ಅವ್ರು ನಾನು ಪರಿಚಯ ಇದ್ದೀನಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಿಲ್ಲ, ಕೆಲಸ ಗೊತ್ತಲ್ಲ ಅವ್ರಿಗೆ, ಕೆಲಸ ಗೊತ್ತಿದೆಯಲ್ಲ, ಅದಕ್ಕೋದ್ರೂ ಬರ್ಬೋದಿತ್ತಲ್ಲ. ವಿಷಯ ಅದಿಲ್ಲ. ಅಂದರೆ ಈ ಲೆಗ್ ಪುಲ್ಲಿಂಗ್ ಅನ್ನೋದು ಇದೆಯಲ್ಲ ಸರ್, ಅದೇನಾಗಿದೆ, ಕೆಲವರು ಹೆದರ್ಕೊಂಡು ಬರಲಿಲ್ಲ ನಮ್ಮ ಕಡೆಗೆ. ಅಂದರೆ ನಾನು ಡಾಮಿನೇಟ್ ಮಾಡಿಬಿಡ್ತೀನಿ ಅಂತ ಕೆಲವರು. ಇನ್ನು ಕೆಲವರು ನಮ್ಮ ಅಸ್ತಿತ್ವ ಜಾಸ್ತಿ ಇತ್ತು ಅಂತಂದರೆ ನಮಗೆಲ್ಲೋ ಒಂದು ಕಡೆ ಇನ್ನೊಬ್ಬರು ಆಪೋಸಿಟ್ ಒಬ್ಬ ಇರ್ತಾನೆ, ಸ್ಟ್ರಾಂಗ್ ಪಿಲ್ಲರ್ ಒಬ್ಬ ಇರ್ತಾನೆ ಅನ್ನೋ ಒಂದು ಭಯದಿಂದನೂ ಇರ್ಬೋದು. ಅದು ಒಂದಾಗಿದೆ ನನಗೆ. ಅದು ಅಂದರೆ ಪರ್ಸ್ನಲಾಗೆ ನನಗೆ ಬಂದಿದೆ ಸರ್. ಗರುಡ ಮಾಲ್ ವಾಯ್ಸ್ ಆಫ್ ಬೆಂಗಳೂರು ಅಂತ ಒಂದು ಕಾರ್ಯಕ್ರಮ ಮಾಡೋರು ಅವರು, TV 9 ಬರ್ತಿತ್ತು. ಗರುಡ ಮಾಲಲ್ಲೇ ಮಾಡೋರು ವಾಯ್ಸ್ ಆಫ್ ಬೆಂಗಳೂರು ಅಂತ. ಅದರೊಳಗೆ ಸುಪ್ರಿಯಾ ಅಂತ ಒಂದು ಹುಡುಗಿ ಅದ್ರಲ್ಲಿ ವಿನ್ನರು. ಅದು ಕನೆಕ್ಟಿವಿಟಿ ಏನಕ್ಕೆ ಅಂತ ಹೇಳ್ತೀನಿ. ಅವರೇ ಅವ್ರು ಗರುಡ ಮಾಲ್ ಮೇಡಮ್ ಅವ್ರದ್ದು ನನಗೆ ಇದು ಕೊಟ್ಟಿದ್ದು, ನಾನು ಇಂಟ್ರೊಡ್ಯೂಸ್ ಮಾಡೋದು ಅವ್ರನ್ನ. ಓಕೆ. ಅವಿನಾಶ್ ಚೆಬ್ಬಿ, ಸುಪ್ರಿಯಾ ಅವರಿಬ್ಬರು ಒಂದೇ ಸಲ ನೀನಾದನ ಸಾಂಗಿಂದ ಬೆಳಕಿಗೆ ಬಂದಂಥವ್ರು. ಸೊ ನಾನು ಗರುಡ ಮಾಲಲ್ಲಿ ಏನೋ ಒಂದು ವಿಷಯ ಕೆಲಸ ಆಗಬೇಕಾಗಿತ್ತು ಅಂತ ನಾನು ಹೋದೆ ಗರುಡ ಮಾಲ್ಗೆ. ಯಾರು ಮೇದಿನಿ ಮೇಡಮ್ನ ನಾನು ಮಾತಾಡ್ಸೋಕ್ಕೆ ಅಂತ. ಆಮೇಲೆ ನಾನು ಇದೆಲ್ಲ ಬೊಕೆಲ್ಲ ತೊಗೊಂಡಿದ್ದೆ. ದಿಢೀರಂತ ಎದ್ದು ನಿಂತ್ಕೊಂಡವ್ರು ಬಂದ್ಬಿಟ್ಟು, ಸರ್ ನೀವೆಲ್ಲ ಯಾಕೆ ತಂದಿದ್ದೀರಾ, ನಾವು ನಿಮ್ಗೆ ಕೊಡಬೇಕಂತ. ಅದಂದ ತಕ್ಷಣ 2ನೇ ಡೈಲಾಗು, ನಿಮ್ಮ ಮೇಲೆ ಭಾಳ ಕೋಪ ಇದೆ ನನಗೆ ಅಂತ. ಮೇಡಮ್ ನಾನು ನೋಡ್ತಾ ಇರೋದೇ ನಿಮ್ಮನ್ನು ಇವತ್ತು, ಕೋಪ ನನ್ನ ಮೇಲೆ ಏನಂತದ್ದು ನಾನೇನು ಮಾಡಿದ್ದೀನಿ ಅಂತ. ಕೂತ್ಕೊಳ್ಳಿ ಹೇಳ್ತೀನಿ, ಜ್ಯೂಸ್ ತೊಗೊಂಬನ್ನಿ ಅಂತ ಎಲ್ಲ ಆದಮೇಲೆ ಹೇಳಿದ್ರು. ನಾನು ನಿಮ್ಮನ್ನು ನಮ್ಮದು ಸುಪ್ರಿಯಾ ಹಾಡು ನೀವು ಚಾನ್ಸ್ ಕೊಟ್ಟರಲ್ಲ ಅವ್ರಿಗೆ, ಆವತ್ತಿಂದ ನಾನು ನಿಮ್ಮ ಮ್ಯೂಸಿಕ್ನ ಫಾಲೋ ಮಾಡ್ತಾಯಿದ್ದೀನಿ ಆಯಿತಾ. ನಮ್ಮದು ಕಂಟೆಸ್ಟೆಂಟ್ ಆಗಿರೋದು ನಮ್ಗೆ ಅಭಿಮಾನ ಇರುತ್ತೆ. ಅವಿನಾಶ್ ಚೆಬ್ಬಿನ ಎಲ್ಲಿಂದ ಹುಡ್ಕೊಂಬಂದ್ರಿ, ಆ ಹುಡುಗ ಯಾರಂತಾನೆ ಗೊತ್ತಿಲ್ಲ, ನೀನಾದೇನ ಅಂತ ಒಂದು ಮೆಗಾ ಹಿಟ್ ಸಾಂಗ್ ಅವ್ರಿಗೆ ಕೊಟ್ರಿ. ಸರಸಕ್ಕೆ ಬಾರಿ ಸರಳ ರಾಮಾನುಜಮ್ನ ಎಲ್ಲಿಂದ ಹುಡ್ಕೊಂಬಂದ್ರಿ ನೀವೆಲ್ಲ. ಆ ಬಗ್ಗೆ ನಿಮಗೆ ಭಾಳ ಗೌರವ ಇದೆ ನಿಮ್ಮ ಮೇಲೆ. ಸೊ ನಾವು ಅದಾದಮೇಲೆ ಫಸ್ಟ್ ಸೀಸನ್ ವಿನ್ನರ್ ಆ ಹುಡುಗಿ. 4th ಸೀಸನಿಂದ 4th, 5th, 6th, 7th ಈಗ ನಡೀತಾ ಇದೆ. ಚೀಫ್ ಗೆಸ್ಟ್ ಆಗಿ ಫೈನಲ್ಸ್ಗೆ ನಿಮ್ಮನ್ನು ಕರಿಬೇಕಂತ ನಾವು ಭಾಳ ಶ್ರಮ ಹಾಕಿದ್ದೀವಿ. ಅಂದರೆ ಯಾರಿಗಾದ್ರೊಬ್ರಿಗೆ ಅವಕಾಶ ನೀವು ಕೊಡ್ತೀರಾ ಅಂತ. ನೀವು 4 ಎಪಿಸೋಡಿಂದನೂ ನೀವು ಬರಲಿಲ್ಲ, ತಪ್ಪಿಸ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು. ನನಗೆ ಯಾರೂ ಕರೆದಿಲ್ಲ, ಬಂದಿಲ್ಲ, ನನ್ನ ವಿಷಯನೇ ಗೊತ್ತಿಲ್ಲ, ರೀಚೇ ಮಾಡಿಲ್ಲ. ಸೊ ಹಾಗಾಗಿ ಮಿಸ್ಕಮ್ಯುನಿಕೇಷನಿಂದನೇ ನಿಮಗೆ ಮಿಸ್ ಆಗಿರೋದು. ಏನು ಗೊತ್ತಾ, ಈಗ ನಾವು ಡೈರೆಕ್ಟಾಗಿ ಯಾವುದೋ ಒಂದು ಹೆಸರುಗಳು ಹೇಳ್ಬೋದು. ಮೊದಲು ಅನ್ಸೋದು ನನಗೆ ಇಂಥವ್ರು ಹೇಳ್ಬೇಕು ಅಂತ ಕೋಪ ಇರೋದು, ನನಗೆ ಅದು ಹೋಗಿದೆ ಸರ್ ಈಗ. ಬಟ್ ಈವೆಂಟ್ ಹೇಳ್ತೀನಿ, ಅಂದರೆ ಏನಾಯಿತು ಅನ್ನೋದು ಮಾತ್ರ ಹೇಳ್ತೀನಿ. ಯಾಕೆಂದರೆ ಒಂದಷ್ಟು ಜನಕ್ಕೆ ಆಗಿರುತ್ತೆ, ಆಗೋರು ಯಾರನ್ನಿದ್ರೆ ಅದನ್ನು ಮೊದಲೇ ಅವ್ರು ಅಟ್ಲೀಸ್ಟು ಇವಾಗ ಎಲ್ಲೋ ಒಂದು ಕಡೆ ನಮ್ದು ಯಾಕೋ ಆಗ್ತಾ ಇಲ್ಲ ಅಂದಾಗ ಹೋಗಿ ಅಟ್ಲೀಸ್ಟ್ ಅಪ್ರೋಚ್ ಮಾಡ್ಕೋಬೋದಲ್ಲ.
ಯಾಕೋ ಇವ್ರು ಯಾರು ನಮ್ಮನ್ನು ಕರಿತಾ ಇಲ್ಲ, ಈಗ ಗೊತ್ತಿರೋರೇ ನಮ್ಮನ್ನು ಕರಿತಾ ಇಲ್ಲ ಅಂದಾಗ ಡೌಟು ಇದ್ದೇ ಇರುತ್ತಲ್ಲ ಸರ್. ಒಂದು ಕಡೆ ನಾವು ಅಂದರೆ ಯಾರ್ದೋ ರೀಸನಿಂದ ಒಬ್ರದ್ದು ಇದು ಹಾಳಾಗ್ಬಾರ್ದು. ಕರೆಕ್ಟ್. ಯಾರ್ದೋ ಅನ್ನ ಯಾರ ಕಿತ್ಕೊಬಾರ್ದು ಸರ್, ಕರೆಕ್ಟ್. ಈಗ ನೀವು ಇಂಟ್ರೊಡ್ಯೂಸ್ ಮಾಡಿದಂಥ ಈ ಸಿಂಗರ್ಸ್ಗಳೆಲ್ಲ ಇನ್ನೂ ಸಂಪರ್ಕದಲ್ಲಿದ್ದಾರೆ, ಟಚ್ ಕೆಲವ್ರು ಇದ್ದಾರೆ, ಕೆಲವ್ರು ಇಲ್ಲ. ಅದು ನನಗೆ ಈಗ ಈ ಒಂದು ಡೌನ್ ಫಾಲ್ ಅಂತ ಶುರು ಆಯ್ತು ಗೊತ್ತಾ. ಡೌನ್ ಫಾಲ್ ಅಂತ ಹೇಳೋದಕ್ಕಾಗಲ್ಲ, ಅದು ಬಂದು 2000 ಫೇಸ್ ಅಂತ ಹೇಳೋಣ ಸರ್, ಬ್ಯಾಡ್ ಫೇಸ್ ಅಂತ. ಈ 13, 14, 15 ಆದಮೇಲೆ ಸ್ವಲ್ಪ ಅಂದರೆ 12 ಈಚೆಗೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಪ್ರಾಜೆಕ್ಟ್ಗಳು. ಅದಾದಮೇಲೆ ಡಿಮಾನಿಟೈಸೇಷನ್ ಆದಮೇಲೆ ಅಂತೂ ಅದು ಇನ್ನೂ ಹೆವಿ ಇಂಪ್ಯಾಕ್ಟ್ ಆಯಿತು. ಅಲ್ಲಿಂದ ಮತ್ತೆ ಒಂದು 2 ಸಿನಿಮಾ ಮಾಡಿದ್ವಿ, ಅದು ರಗಡ್ ಮಾಡಿದ್ವಿ, ಮತ್ತು ಮನೆ ಮಾರಾಟಕ್ಕಿದ್ದೆ ಮಧ್ಯದಲ್ಲಿ ಮಾಡಿದ್ದೆ ಅವೆರಡು. ಆಮೇಲೆ ದಿಢೀರಂತ ಇದು ಕೊರೋನಾ ಶುರು ಆಗೋಯ್ತಾ. ಕೊರೋನಾ ಆದಮೇಲೆ ಅದೊಂದು 2-3 ವರ್ಷ ಹೋಯ್ತಾ. ಸೊ ಆಮೇಲೆ ಕೊರೋನಾ ಆದಮೇಲೆ ನಮ್ಮ ಹುಡುಗರು ಅಂತ ಒಂದೇ ಒಂದು ಸಿನಿಮಾ ಬಂತು. ಆಮೇಲೆ ಏನು ಮಾಡಿದ್ವಿ, ಸ್ಟುಡಿಯೋ ಶುರು ಆಯಿತು. ಇದು 2 ವರ್ಷ ಇಲ್ಲೋಯ್ತು ನನಗೆ ಫುಲ್ ಇಂಟೀರಿಯರ್. ಅಂದರೆ ಇದು ಒಂದೊಂದು ಇಟ್ಟಿಗೆಯಿಂದ ನಾನು ವರ್ಕ್ ಮಾಡಿದ್ದೀನಿ. ಇಲ್ಲಿ ಒಂದು ಎಷ್ಟೋ ಜನ ಗೊತ್ತಿಲ್ಲ, ನನ್ನ ಕಾಂಟ್ರಾಕ್ಟ್ ಅಂದ್ಕೊಂಡಿದ್ರು. ಮ್ಯೂಸಿಕ್ ಕಂಪೋಸರ್ ಗೊತ್ತಿಲ್ಲ, ಲಾಸ್ಟಲ್ಲಿ ಗೊತ್ತಾಗಿರೋದು ನಮ್ಮದೇ ಸ್ಟುಡಿಯೋ ಅಂತ. ಯಾರನ್ನು ಕಂಜೂಸ್ ಇರಬೇಕು, ಕಾಂಟ್ರಾಕ್ಟ್ ಇವನೇ ಇಟ್ಟಿಗೆ ಎತ್ಕೊಡ್ತಾನೆ ಅನ್ನೋ ಥರ ಇತ್ತು. ಸೊ ಆ ಥರ ಆ ಒಂದು ಟೈಮ್ ಹಂಗೆ ಇದು ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಈಚೆಗೆ ಒಳ್ಳೆ ಸಿನಿಮಾಗಳು ಆ ಟೈಮಲ್ಲಿ ಬರಲಿಲ್ಲ ನಮಗೆ. ಮೇನು ಸಣ್ಣದು ಅಂದರೆ ತೀರಾ ಸಣ್ಣದು ಬರೋದು, ಅವು ಈ ಕಡೆಗೆ ಹೆಸರು ಬರಲ್ಲ, ದುಡ್ಡು ಬರಲ್ಲ, ಏನಕ್ಕೆ ಮಾಡೋದು ಅನ್ನೋ ಥರದ್ದು ನಾನೇ ಒಂದಷ್ಟು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ. ಮಕ್ಕಳು ಇವಾಗ ಏನು ಮಾಡ್ತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ? ನನ್ನ ಮಗ ಇವಾಗ PUC ಸೆಕೆಂಡ್ ಇಯರ್ ಸರ್, ಸೈನ್ಸ್ ಓದ್ತಾ ಇದ್ದಾನೆ. ಮಗಳು 3rd ಸ್ಟ್ಯಾಂಡರ್ಡ್, ಸೋನು ತೇಜಸ್. ಮಗಳು ಶ್ರೇಯಾ ಕ್ಯಾರನ್ ಅಂತ, ಅವಳು 3rd ಸ್ಟ್ಯಾಂಡರ್ಡ್. ಅವ್ರಿಗೂ ಸಿಂಗಿಂಗ್ ಇದೆಯಾ? ಇಬ್ಬರು ಸಖತ್ತಾಗಿ ಆಡ್ತಾರೆ. ಮಗ ಇಂಟ್ರೆಸ್ಟ್ ಕಮ್ಮಿ ಅವನಿಗೆ. ಅವನು ಹೆಂಗಂದರೆ ಅವ್ನು ಸ್ವಲ್ಪ ಸ್ಪೋರ್ಟ್ಸು ಟೆಕ್ನಿಕಲ್ ಆಗಿ ತುಂಬ, ಅವನಿಗೆ AI ಟೆಕ್ನಾಲಜಿ ಅದು ಇದೆಲ್ಲ ಭಾಳ ಇಂಟ್ರೆಸ್ಟ್ ಇದೆ ಅವನಿಗೆ. ಇನ್ನದು ಜೆನೆಟಿಕ್ಸಲ್ಲಿ ಇರೋದ್ರಿಂದ ಸ್ವಲ್ಪ ಆಡ್ತಾನೆ, ಚೆನ್ನಾಗಿ ಆಡ್ತಾನೆ. ಮಗಳಿಗೆ ಜಾಸ್ತಿ ಇದೆ ಅಂತಂದು. ಈ ನಿಮ್ಮ ಬ್ರದರ್ಸ್ ಏನು ಮಾಡ್ತಾ ಇದ್ದಾರೆ ಇವಾಗ? ನನ್ನ ದೊಡ್ಡ ತಮ್ಮ ಸೌಂಡ್ ಇಂಜಿನಿಯರಿಂಗ್ ನನ್ನ ಜೊತೆಲೇ ಮಾಡ್ತಾ ಇದ್ದ. ನಂದೆಲ್ಲ ಸಿನಿಮಾಗಳು ಆಲ್ಮೋಸ್ಟ್ ಮಿಕ್ಸಿಂಗ್ ಅವನೇ ಮಾಡಿರೋದು, ಆಡಿಯೋ ಎಲ್ಲ. ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಈಗ ವರ್ಕ್. ಯಾವ ಸಿನಿಮಾ? ಈಗ 2+ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ನಾವು ನೋಡ್ತಾ ಇದೀವಲ್ಲ. ಹೌದು, ಸಾರೇ ಡೈರೆಕ್ಟ್ರಾ? ಹೌದು. ಕಂಪ್ಲೀಟ್ ಆಗಿದೆಯಾ ಸರ್ ಅದು? ಈಗ ನಡೀತಾ ಇದೆ ಸರ್. ಈಗ ಒಂದು ಹಾಡು ಬಿಡ್ತೀವಿ, ಅದರಲ್ಲಿ ಒಂದೇ ಹಾಡನ್ನ 30 ಲ್ಯಾಂಗ್ವೇಜಲ್ಲಿ ಮಾಡಿದ್ದೀವಿ. ನೈಸ್. ಓಕೆ. ಅದ್ರ ಸಾಂಗ್ ರಿಲೀಸ್ ಮಾಡ್ತೀವಿ. ಶೂಟಿಂಗ್ ಇನ್ನೊಂದು ಸ್ವಲ್ಪ ಇದೆ. ಓಕೆ. ಒಂದು 50% ಆಗಿದೆ. ಅಂದರೆ ಒಂದೇ ಸಾಂಗ್ನ 30 ಲ್ಯಾಂಗ್ವೇಜ್ ಅಂದರೆ ಹೆಂಗೆ, ಯಾವ ಥರ ಅಭಿಮಾನ ಸರ್ ಅದು? ಈಗ ನಾವು ಸಿನಿಮಾ ಅಂದರೆ ಈಗ ಡಬ್ಬು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಡಬ್ಬಿಂಗ್ ಸಿನಿಮಾಗಳೆಲ್ಲ ಇಟ್ಸ್ ಲೈಕ್ ಪ್ಯಾನ್ ಇಂಡಿಯಾ ಸ್ಟ್ರೈಟ್ ಮಾಡೋದು ತುಂಬ ಅಪರೂಪ. ಒಂದು 7-8 ಲ್ಯಾಂಗ್ವೇಜಲ್ಲಿ ಬರುತ್ತೆ ಅಷ್ಟಕ್ಕೆ ಅಂತ ನಾವು ಮಾಡಿದ್ವಿ. ಅದನ್ನ ವೇಲು ಸರ್ ಹತ್ರ ಒಂದ್ಸಲ ತೊಗೊಂಡೋದಾಗ ಅವರು ತೆಲುಗು, ತಮಿಳು, ಬೆಂಗಾಲಿ ಮತ್ತು ಕನ್ನಡ ಇವು ಕೇಳಿದ್ಬಿಟ್ಟು, ಸರ್ ಇದು ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರೆ ಅದೇ ಲ್ಯಾಂಗ್ವೇಜ್ ಸಾಂಗ್ ಥರ ಕೇಳ್ತಾ ಇದೆಯಲ್ಲ ಸರ್, ಇದು ಸರ್ ಒರಿಜಿನಲ್ ಪ್ಯಾನ್ ಇಂಡಿಯಾ ಸಾಂಗ್ ಇದು ಬಂದು ಅಂದರೆ ಡಬ್ ಮಾಡ್ದಂಗೆ ಸರ್. ಅವ್ರು ಹೇಳಿದ್ರು, ಈಗ ನಮ್ಮ ಸಂಸ್ಥೆ ಹಾಡುಗಳನ್ನೇ ಕೆಲವು ದೊಡ್ಡ ಸಿನಿಮಾ ಹಾಡುಗಳು ನಾವು ಕನ್ನಡಕ್ಕೇ ಕಾಪಿ ಮಾಡ್ತೀವಿ, ತೆಲುಗುದೋ ಅಥವಾ ತಮಿಳ್ದೋ, ನಮ್ಗೆ ಅದು ಫೀಲೇ ಆಗಲ್ಲ ಬಂದ್ಬಿಟ್ಟು. ಒರಿಜಿನಲ್ಲೇ ಕೇಳ್ಬೇಕು ಅನ್ಸುತ್ತೆ ಅಲ್ವಾ? ಕರೆಕ್ಟ್. ಆ ಥರ ಕನ್ನಡದ್ದು ಇನ್ನೊಂದು ಡಬ್ಬದಾಗಲೂ ಏನು ಅನ್ಸಲ್ಲ. ಬಟ್ ಇದು ನೀವು ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರೆ ಅದೇ ಲ್ಯಾಂಗ್ವೇಜ್ ಸಾಂಗ್ ಥರ ಅನ್ನಿಸ್ತಾ ಇದೆಯಲ್ಲ ಅಂತಂದ್ರು ಅದು ಸ್ವಲ್ಪ ಸ್ಪಾರ್ಕ್ ಆಯ್ತು ನಮಗೆ. ತಾಳು ನೋಟ್ ಮೇಲೆ 15 ಲ್ಯಾಂಗ್ವೇಜಲ್ಲಿ ಅದು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಒಂದು 15 ಲ್ಯಾಂಗ್ವೇಜ್ ಟ್ರೈ ಮಾಡಿದ್ವಿ. ಕೊನೆಗೆ ಮಂಗಳೂರ್ದು ಒಂದು ಹಾಡು ತುಳು ಮಾಡಿದ್ವಾ ಸರ್. ಮಂಗಳೂರು ಕಡೆ ಎಷ್ಟು ಲ್ಯಾಂಗ್ವೇಜ್ ಇದೆ ಗೊತ್ತಾ ಸರ್? ಎಲ್ಲ ನಾವು ಕನ್ನಡ ಕೇಳಬೇಕು ಅಥವಾ ಹಿಂದಿ ಈ ಥರ ಕೇಳಬೇಕು, ಅದೇ ಅವ್ರವ್ರ ಭಾಷೆಯಲ್ಲೇ ಬಂದರೆ ಇನ್ನೂ ಜಾಸ್ತಿ ಖುಷಿ ಪಡ್ತಾರೆ ಅಂತಂದಮೇಲೆ ಮಂಗಳೂರಿಗೆ ಹೋಗಿ 10 ದಿನ ಕ್ಯಾಂಪ್ ಮಾಡಿ ಅಲ್ಲಿ ಬಂದು, ಮೊನ್ನೆ ನಾ ಫೋನ್ ಮಾಡಿದ್ರೆ ನೀವು ಮಂಗಳೂರು ಅಂತ ಹೇಳಿದ್ರಲ್ಲ, ಮೊನ್ನೆ ಅಲ್ಲ ಲಾಸ್ಟ್ ಟೈಮ್ ಹೋಗಿದ್ದು, ಮೊನ್ನೆ ಹೋಗಿದ್ದು ಬೇರೆ ಅದಕ್ಕೆ ಒಂದು 3 ತಿಂಗಳಿಂದ. ಅಲ್ಲಿ ಇವಾಗ ನೋಡಿ ತುಳು 2 ತುಳು ಇದೆ, 2 ತುಳುನೂ ಮಾಡಿದ್ದೀವಿ. ನಾರ್ಮಲ್ ತುಳು, ಶಿವಳಿ ತುಳು ಅಂತ ಬರುತ್ತೆ. ಮತ್ತು ಕೊಂಕಣಿಲಿ ಮಂಗಳೂರು ಕೊಂಕಣಿ, ಗೋವನ್ ಕೊಂಕಣಿ 2 ಮಾಡಿದ್ದೀವಿ. ಹವ್ಯಕ, ಅರೆ, ಬ್ಯಾರಿ, ಕೊಡವ, ಇನ್ಯಾವುದ್ರ ಒಂದೇ ಈ ಥರ ಒಂದು 7-8 ಲ್ಯಾಂಗ್ವೇಜ್ ಅಲ್ಲಿಂದ ಇದೆ ಸರ್. ಅದೇ 7-8 ಲ್ಯಾಂಗ್ವೇಜ್ ಆಗೋಯ್ತು. ಸರಿ ಇಂಗ್ಲೀಷ್ ಟ್ರೈ ಮಾಡೋಣ ಹೆಂಗೆ ಬರುತ್ತೋ ಅಂತ ಇಂಗ್ಲೀಷ್ ಮಾಡಿದೆ. ಇಂಗ್ಲೀಷು ಚೆನ್ನಾಗಿ ಕೇಳಿಸ್ಬಿಡೋದ. ಸರಿ ಗ್ಲೋಬಲ್ ಒಂದು 4-5 ಟ್ರೈ ಮಾಡೋಣ ಅಂತೇಳಿ ಅರೇಬಿಕಲ್ಲಿ ಮಾಡಿದ್ದೀವಿ, ಚೈನೀಸಲ್ಲಿ ಮಾಡಿದ್ದೀವಿ, ಇಟಾಲಿಯನ್ನಲ್ಲಿ ಮಾಡಿದ್ದೀವಿ. ಯಾವಾಗ ರಿಲೀಸ್ ಮಾಡ್ತಿದ್ದೀರಾ? ಇವಾಗ ವೆರಿ ಸೂನ್ ಸರ್, ದಿಸ್ ಮಂತ್. ಒಂದು ಲೈನ್ ಒಂದು ಲೈನ್ ಅದು ಕನ್ನಡದ ಹೇಳ್ಬೋದಾ? ಹೇಳ್ತೀನಿ. ನನಗೂ ನಿನಗೂ ನಿನಗೂ ನನಗೂ ಎಂಥ ಅನುಬಂಧವೋ, ಮಳೆಗೂ ಇಳೆಗೂ ಸಾಗರದಲೆಗೂ ಇರುವ ಸಂಬಂಧವೋ, ಇರದೆ ನೀ ಜೊತೆಗೆ, ಇರದೆ ನೀ ಜೊತೆಗೆ, ಇರಲಾರೆ ಒಂದು ಗಳಿಗೆ, ಇರಲಾರೆ ಒಂದು ಗಳಿಗೆ. ಇಟ್ಟು ಸರ್ ಸಾಂಗ್ ಇದು. ಥ್ಯಾಂಕ್ ಯು ಸರ್. ಸಿನಿಮಾ ರೆಟ್ರೋ ಇಲ್ಲ, ಸಾಂಗ್ ಮಾತ್ರ ರೆಟ್ರೋ ಮಾಡಿದ್ದೀವಿ, ಬೇಕು ಅಂತಲೇ ಮಾಡಿದ್ದೀವಿ, ಫುಲ್ ರೆಟ್ರೋ ಸ್ಟೈಲಲ್ಲಿ ಮಾಡಿದ್ದೀವಿ. ಸೊ ಇದರಲ್ಲಿ ಇನ್ನೂ ಒಂದು ವಿಷಯ ಹೇಳ್ಬೇಕಾಯ್ತು. ಆ್ಯಕ್ಚುಲಿ ಬಂದು ಒಂದು ಸಾಂಗ್ನ ಹಿಂದಿ ವರ್ಷನ್ ಹಿಂದಿ ಅವ್ರ ಕೈಲಾರು ಹಾಡಿಸ್ಬೇಕು ಅಂತಿತ್ತು. ಸೊ ಮೊನ್ನೆ ಒಂದಷ್ಟು ವಿವಾದಗಳಾಯ್ತಲ್ಲ, ಅಲ್ಲ ಈಗ ನಾವು ಕನ್ನಡ ಸಾಂಗ್ಗಳು ಅವ್ರಿಗೆ ಆಡಿಸ್ತಾ ಇದ್ದೀವಿ, ಹಿಂದಿ ಸಾಂಗ್ಗಳು ಅವ್ರಿಗೆ ಆಡಿಸ್ಬೇಕು ಲೆಕ್ಕ.
ಈ ಕನ್ನಡ ಸಾಂಗ್ಗಳು ನಾವು ಆಡಿಸ್ತಾ ಇಲ್ವಾ? ಬೇಡ ಬಿಡು, ಹಿಂದಿ ಸಾಂಗ್ ನಮ್ಮವ್ರ ಕೈಲಿ ಆಡ್ಸೋಣ ಅಂತೇಳಿ ಬದ್ರಿ ಕೈಲಿ ಹಿಂದಿ ಸಾಂಗ್ ಆಡಿಸ್ಬಿಟ್ಟಿದ್ದೀನಿ. ಸೂಪರ್. ಯಾಕೆ ಅಂತ ಹೆಸರು ಹೇಳೋದು ಬೇಡ, ಬಟ್ ರೀಸನ್ ಈಗ ನಾವು ಎಷ್ಟೋ ಆಡಿಸೋವಾಗ ಆಡಿಸ್ದೆ, ಬದ್ರಿ ಕೈಲಿ ಆಡಿಸ್ದೆ, ತುಂಬಾ ಚೆನ್ನಾಗಿ ಆಡಿದಾನೆ. ಸೂಪರ್. ಕೇಳಿ ಬಿಡಿ, ಹಿಂದಿ ಅವರು ಕೇಳಿ ಬಿಡಿ, ನಮ್ಮ ವಾಯ್ಸ್ಗಳನ್ನ ಕೇಳಿ. ಸೋತೋರ್ದಾಗ ಬಾಲು ಸರ್ ಆಡಿರ್ಲಿಲ್ವಾ, ಮತ್ತೆ ತಗೋಬೇಕು ಚುಮ್ಮೆ ಅಂದ್ರೆ ಜುಮ್ ಅನ್ನೋದು ಆ ನಮ್ ಸೌತ್ ಸ್ಲ್ಯಾಂಗ್ ಸಿಗೋದಲ್ಲಿ. हमसे तुमको तुमसे हमको इतना क्यों प्यार हुआ, बादल बरसे ये जिया तरसे कैसे ये प्यार हुआ. हिंदी. बेंगाली. आमी तुमके तुमी हमके कोबे प्रोंदिए चिले बेजमुंडकदे बृष्टि रनिನ ಪ್ರೇಮೇ ಅಂತೇನೋ ಬರುತ್ತೆ ಸ್ವಲ್ಪ ತೆಲುಗು. నువ్వే నేనై నేనే నువ్వై జతలో కలిసుండగా మనసు మనసు కలిసే వేళ ప్రేమే ఒక పండగ. నువ్వే నా ప్రాణం, నువ్వే నా జీవితం, నువ్వంటే నాకిష్టం, నువ్వంటే నాకిష్టం. ఉనకుం ఎనకుం ఎనకుం ఉనకుం உறவோ வரமானது, காதல் என்றொரு கவிதை நாளே வாழ்வே ಅಳಗಾನದು. ಇದು ತಮಿಳ್ದು ಶ್ವೇತಾ ಮೋಹನ್ ಅವ್ರು ಆಡಿದ್ದು. ಶ್ವೇತಾ ಮೋಹನ್ ಅವ್ರು ಆಡೋಕ್ಕೆ ಮುಂಚೆ ಏನಾಗೋಯ್ತು ಅಂದರೆ, ಅವ್ರೊಂದು ಟೂರಲ್ಲಿ ಇದ್ದು 3 ತಿಂಗಳಾಯ್ತು ಅವ್ರನ್ನ ಹಿಡಿಯೋದಕ್ಕೆ. ನಾವೇನು ಅಂದ್ಕೊಂಡ್ವಿ, ನಾ ಹೇಳಿದೆ ಡಬ್ಬಿಂಗ್ ಸಾಂಗ್ ಇದು, ಕನ್ನಡದ್ದು ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾಯಿದ್ದೀವಿ ಅಂತ, ಕನ್ಸಿಡರ್ ಮಾಡಿಲ್ವೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಎಲ್ಲ ಆಯಿತು. ಸರಿ ಅಂದ್ಬಿಟ್ಟು ಬೇರೆ ಇನ್ನೊಬ್ರು ಯಾರು ನೋಡಿ ನಾಳೆ ಬರ್ತೀವಿ ಅನ್ನೋಷ್ಟರೊಳಗೆ ಆವತ್ತು ದಿಢೀರಂತ ಇವತ್ತು ಕೇಳಿದ್ರಂತೆ, ಹಾಡು ಕೇಳೇ ಇಲ್ಲ, ಕಳಿಸ್ಬಿಟ್ಟಿದ್ವಿ ನಾವು, ಹಾಡ್ತೀನಿ ಅಂತ ಹೇಳಿದ್ದಾರೆ. ಸರಿ ನಾಳೆ ಹೋದ್ವಿ. ನಾನು ಹೇಳಿದೆ ಈ ಥರ, ಆವಾಗ 15 ಭಾಷೆ ಹೇಳಿದ್ದೆ. ಯಾವ್ಯಾವುದಾಗಿದೆ? ಕನ್ನಡ ಆಗಿದೆ, ತೆಲುಗು ಆಗಿದೆ, ಮಲಯಾಳಂ ಆಗಿದೆ, ಬೆಂಗಾಲಿ ಆಗಿದೆ. ಕೇಳ್ಬೋದಾ? ನಾನೊಂದು ಸಾಂಗ್ಲೆಲ್ಲ ಕೇಳಿಸ್ದೆ, ಅಷ್ಟು ಸಾಂಗ್ ಪೂರ್ತಿ ಕೇಳಿದೆ. ಪೂರ್ತಿ ಕೇಳಿ ನನಗೆ ಈ ಸಾಂಗ್ ಕೇಳಿದ್ರೆ ನೀವು ಡಬ್ಬಿಂಗ್ ಮಾಡ್ತಾ ಇದ್ದೀರ ಅಂತ ಅನಿಸ್ತಾ ಇಲ್ಲ, ಅಷ್ಟು ಲ್ಯಾಂಗ್ವೇಜಲ್ಲೂ ಹಂಗೆ ಕೇಳಿಸ್ತಾ ಇದೆ. ಸೊ ತಮಿಳಲ್ಲಿ ಯಾರೋ ಒಬ್ರು ಟ್ರ್ಯಾಕ್ ಆಡಿದ್ರು, ತಮಿಳು ಕೂಡ ನಲ್ಲ ಪಂಡ್ಲಾಜಿ ಇದೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಆಡೋಕ್ಕೆ. ಸರ್ 2.5 ಗಂಟೆ ಹಾಡ್ಬಿಟ್ಟು ಆಮೇಲೆ ಹೇಳಿದ್ರು, ಯೂಶಲಿ ಐ ವಿಲ್ ಟೇಕ್ 50 ಮಿನಿಟ್ಸ್, ಸೋ ಮಚ್ ಐ ಆಮ್ ಲವಿಂಗ್ ದಿಸ್ ಸಾಂಗ್. ಅವ್ರು ಕಾಮೆಂಟ್ ಕೊಟ್ಟಿದ್ದಾರೆ ಅದು ಬಂದು, ಅಂದರೆ ಎಷ್ಟು ಆಡೋದು ಸಮಾಧಾನ ಆಗ್ತಲ್ಲ, ಆಡ್ಬೇಕು ಅನಿಸ್ತಾ ಇದೆ ಅಂತ. ಆಮೇಲೆ ಅವರು ಪ್ರತಿಯೊಂದು ಒಬ್ಬರು ಹಾಡಿರೋದು ಕೇಳಿದ್ರು, ಮತ್ತೆ ಅದನ್ನು ಬಿಟ್ಟು ಯೂನಿಕಾಗಿ ಆಡಬೇಕಂತ. ನೀವು ಬೇಕಾದರೆ ನಮ್ದು ಇವಾಗ 31 ಲ್ಯಾಂಗ್ವೇಜಲ್ಲಿದೆ, ಅದನ್ನು ತೆಗೆದು ಇವರೊಬ್ಬರದ್ದು ಮಾತ್ರ ಸಪ್ರೇಟಾಗಿ ಕೇಳುತ್ತೆ. ಅಂದರೆ ಸರ್ ಅಷ್ಟು ದೊಡ್ಡ ಗಾಯಕಿ ಅವ್ರು ಬಂದು, ಅವ್ರದ್ದೊಂದು ಸಾಂಗು 100-200 ಮಿಲಿಯನ್ ಈಸಿಯಾಗಿ ಹಿಂಗೆ ಹೊಟ್ಟೋಗ್ಬಿಡುತ್ತೆ ಬಂದು. ಅಂದರೆ ಒಂದು ಡಬ್ಬಿಂಗ್ ಸಾಂಗ್ ಅಷ್ಟೊಂದು ಇಂಟ್ರೆಸ್ಟ್ ಕೊಡೋ ಅವಶ್ಯಕತೆ ಇಲ್ಲ. ನನಗೊಂದು ಮೈಂಡಲ್ಲಿತ್ತು, ಈ ಒಂದು ಶ್ರೇಯಾ ಘೋಷಾಲ್ ನಾರ್ತವ್ರಾದರು ಸರ್, ನಾನು ಚಿತ್ರಮ್ಮನ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಎಷ್ಟು ಗೌರವ ಕೊಡ್ತೀನೋ ಶ್ರೇಯಾ ಘೋಷಾಲ್ಗೆ ಅಷ್ಟೇ ಗೌರವ ಕೊಡ್ತೀನಿ. ಸರ್ ರಿಯಾಲಿಟಿ ಶೋಗಳಲ್ಲಿ ಅಷ್ಟೊಂದು ಜನ ವಿನ್ನರ್ಸ್ ಆಗ್ತಾರೆ, ಅಷ್ಟೊಂದು ಜನ ಭೂಮಿಗೆ ಬರ್ತಾರೆ, ಯಾಕೆ ಸರ್ ಕ್ಲಿಕ್ ಆಗಲ್ಲ? ನನ್ನ ಪ್ರಶ್ನೆನೂ ಅದೇ ಆಗುತ್ತೆ, ಕೆಲವ್ರು ಮಾತ್ರ ಎಲ್ಲ ಬರ್ತಾರೆ ಅಷ್ಟೇ. ಈಗ ಒಬ್ಬ ಸಂಚಿತ್ ಹೆಗಡೆ ಅಷ್ಟೇ, ಹರ್ಜಿತ್ ಸಿಂಗ್, ಇವ್ರು ಯಾರು ವಿನ್ನರ್ಸ್ ಅಲ್ಲ ಅಷ್ಟಕ್ಕೂ. ಹೌದು, ವಿನ್ನರ್ಸ್ ಯಾಕೆ ಬರಲ್ಲ ಅಂತ ಕೇಳಿದ್ರು. ನಾನು ಸಿಂಪಲಾಗಿ ಒಂದು ಹೇಳ್ತೀನಿ ಸರ್,